ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮೋದಿ ಸರ್ಕಾರದ ಮೂರನೇ ಸರ್ಕಾರದ ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಇದು. ಈ ಬಜೆಟ್ನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆಯ ಮಿತಿ ಹೆಚ್ಚಳ ಆಗುತ್ತೆ ಅನ್ನೋದು ದೊಡ್ಡ ನಿರೀಕ್ಷೆ. ನಾಳೆಯ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಮೋದಿ ಸರ್ಕಾರದ ಬಜೆಟ್ನಲ್ಲಿ ತೆರಿಗೆ ಮಿತಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಭಾರಿ ಪ್ರಮಾಣದ ಬದಲಾವಣೆಗೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. 10 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆ ಇರೋದಿಲ್ಲ ಅನ್ನುವ ನಿರ್ಣಯ ನಾಳಿನ ಬಜೆಟ್ನಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ಬಳಕೆಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ತೆರಿಗೆಯ ಸ್ಲ್ಯಾಬ್ಗಳಲ್ಲೂ ಭಾರಿ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ನ ಮೇಲೆ ಭಾರಿ ನಿರೀಕ್ಷೆಗಳಿದ್ದಾವೆ. ಮೂರನೇ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತಹ ಹಲವು ಘೋಷಣೆಗಳು ಆಗುವಂತಹ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಇವತ್ತು ಬಜೆಟ್ ಅಧಿವೇಶನದ ಮೊದಲ ದಿನ ಸೆಷನ್ ಆರಂಭಕ್ಕೆ ಮೊದಲು ಅವರು ಪಾರ್ಲಿಮೆಂಟ್ನ ಮುಂದೆ ನಿಂತು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು. ಆಗ ಮಾತನಾಡುವಾಗ ನರೇಂದ್ರ ಮೋದಿ ಒಂದು ಹಿಂಟನ್ನು ಕೊಟ್ಟರು. ಆ ಹಿಂಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಸಿಗಬಹುದು ಅಂತ. ಏನು ಹೇಳಿದ್ರು ನರೇಂದ್ರ ಮೋದಿ? ಬಜೆಟ್ ಅಧಿವೇಶನದ ಆರಂಭದಲ್ಲಿ ನಾನು ಸಮೃದ್ಧಿಯ ದೇವತೆ ತಾಯಿ ಲಕ್ಷ್ಮಿಗೆ ನಮಿಸ್ತೇನೆ. ಇಂಥ ಸಂದರ್ಭಗಳಲ್ಲಿ ಹಲವು ವರ್ಷಗಳಿಂದ ನಾವು ಲಕ್ಷ್ಮಿಯನ್ನು ಪ್ರಾರ್ಥಿಸ್ತಿದ್ದೇವೆ. ತಾಯಿ ಲಕ್ಷ್ಮಿಯಲ್ಲಿ ಪ್ರಾರ್ಥಿಸ್ಕೊಳ್ತೇನೆ, ದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಮೇಲೆ ಕೃಪೆ ತೋರುವಂತೆ ಬೇಡಿಕೊಳ್ತೇನೆ ಅಂತ ನರೇಂದ್ರ ಮೋದಿ ಹೇಳಿದರು. ಮೋದಿಯವರ ಈ ಹೇಳಿಕೆಯನ್ನು ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಅಂತ ಬಣ್ಣಿಸಲಾಗ್ತಾ ಇದೆ. ನಾಳೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ. ಅದಕ್ಕೆ ಮುನ್ನ ಮೋದಿ ಈ ರೀತಿಯಾಗಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಅಂತ ಮೋದಿ ಮಾತಾಡಿದ್ದನ್ನೊಮ್ಮೆ ಕೇಳ್ಕೊಂಡು ಬನ್ನಿ. बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं और ऐसे अवसर पर सदियों से हमारे यहाँ मां लक्ष्मी का पुण्य स्मरण किया जाता है। मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे। ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಾತು. ಇದಾದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ್ರು. ದ್ರೌಪದಿ ಮುರ್ಮು ಮಾತನಾಡುವಾಗಲೂ ಕೂಡ ಮಧ್ಯಮ ವರ್ಗದ ಆಕಾಂಕ್ಷೆಗಳ ಬಗ್ಗೆ ಮಾತನಾಡಿದ್ರು. ಭಾರತದ ಆರ್ಥಿಕ ಪ್ರಗತಿ ಮಧ್ಯಮ ವರ್ಗದ ಆಕಾಂಕ್ಷೆ ಮತ್ತು ಅದರ ಈಡೇರಿಕೆ ಮೇಲೆ ನಿಂತಿದೆ. ಮಧ್ಯಮ ವರ್ಗ ದೊಡ್ಡ ಕನಸುಗಳನ್ನು ಕಾಣುತ್ತವೆ. ಆ ಕನಸುಗಳು ದೇಶವನ್ನು ಅಷ್ಟೇ ವೇಗದಲ್ಲಿ ಬೆಳವಣಿಗೆಯಾಗುವಂತೆ ಮಾಡುತ್ತೆ. ನಮ್ಮ ಸರ್ಕಾರ ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ಮಧ್ಯಮ ವರ್ಗದ ಕೊಡುಗೆಯನ್ನು ಎಲ್ಲ ಸಂದರ್ಭದಲ್ಲೂ ಶ್ಲಾಘನೆ ಮಾಡಿದೆ ಅಂತ ಅವರು ಕೂಡ ಮಾತನಾಡಿದ್ರು. ಇದನ್ನು ಕೂಡ ಟ್ಯಾಕ್ಸ್ ರಿಲೀಫ್ಗೆ ಮುನ್ನುಡಿ ಅಂತ ಬಣ್ಣಿಸಲಾಗ್ತಾ ಇದೆ. ಅದರ ಬಗ್ಗೆಯೂ ಒಮ್ಮೆ ನೋಡ್ಕೊಂಡು ಬನ್ನಿ. ದ್ರೌಪದಿ ಮುರ್ಮು ಏನು ಮಾತನಾಡಿದ್ರು? भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है। मध्यम वर्ग जितने बड़े सपने देखेगा, देश उतने ही ऊंचा उड़ान भरेगा। मेरे सरकार ने मुक्त सोच से मध्यम वर्ग के योगदान को न केवल स्वीकारा है बल्कि हर मौके पर उसे सराहा भी है। ಈ ಬಾರಿಯ ಬಜೆಟ್ನಲ್ಲಿ ಮೇಜರ್ ಟ್ಯಾಕ್ಸ್ ಡಿಸಿಷನ್ ಅಂದರೆ ಅದು ಆದಾಯ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡೋದು. 10 ಲಕ್ಷದ ಆದಾಯಕ್ಕೆ ತೆರಿಗೆ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ಮೋದಿ ಸರ್ಕಾರ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ. ಆದಾಯ ತೆರಿಗೆಯ ಮಿತಿಯನ್ನು
10 ಲಕ್ಷಕ್ಕೆ ಏರಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ 10 ಲಕ್ಷದವರೆಗೆ ಆದಾಯವನ್ನು ಯಾರು ಗಳಿಸ್ತಾರೆ ಅಂಥವರು ಇನ್ನು ಮುಂದೆ ಟ್ಯಾಕ್ಸ್ ಕಟ್ಟುವಂತಿಲ್ಲ ಅನ್ನುವ ನಿರ್ಣಯ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಳೆದ ಬಜೆಟ್ನಲ್ಲಿ 2024 ಮತ್ತು 25ರ ಬಜೆಟ್ನಲ್ಲಿ 7 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಅಂತ ಘೋಷಣೆ ಮಾಡಿತ್ತು. ಅದು 10 ಲಕ್ಷಕ್ಕೆ ಇನ್ಕ್ರೀಸ್ ಆದರೆ 3 ಲಕ್ಷ ಹೆಚ್ಚಳ ಆಗುತ್ತೆ ತೆರಿಗೆ ಮಿತಿ. 10 ಲಕ್ಷದ ಆದಾಯದವರೆಗೆ ತೆರಿಗೆ ಮಾಡೋದಿಲ್ಲ ಅಂತ. ಆರಂಭದಲ್ಲಿ 15 ಲಕ್ಷದವರೆಗೆ ತೆರಿಗೆ ಮಿತಿ ಇರೋದಿಲ್ಲ ಅನ್ನುವಂತಹ ಸುದ್ದಿಗಳು 15-20 ದಿನಗಳು ಬಂದಿದ್ವು. ಹಲವು ಎಕನಾಮಿಸ್ಟ್ಗಳು, ಆರ್ಥಿಕ ತಜ್ಞರುಗಳೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು 10ರಿಂದ 15 ಲಕ್ಷದವರೆಗೆ ತೆರಿಗೆ ಮಿತಿ ಹೆಚ್ಚಳ ಆಗಬೇಕು. ಹಾಗಾಗಿ ಸರ್ಕಾರ ಈ ಬಾರಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. 10 ಲಕ್ಷದವರೆಗೆ ಈಗ ತೆರಿಗೆ ವ್ಯವಸ್ಥೆಯಲ್ಲಿ 2 ಸ್ಲ್ಯಾಬ್ಗಳನ್ನು, 2 ಪದ್ಧತಿಗಳಿದ್ದಾವೆ. ಓಲ್ಡ್ ರೆಜೀಮ್ ಮತ್ತು ನ್ಯೂ ರೆಜೀಮ್ ಅಂತ ಎರಡೂ ತೆರಿಗೆ ಪದ್ಧತಿಗಳಲ್ಲೂ ಕೂಡ ಬದಲಾವಣೆಯಾಗುತ್ತೆ ಅಂತ. 2024 ಮತ್ತು 2025ರಲ್ಲಿ ಓಲ್ಡ್ ರೆಜೀಮ್ನಲ್ಲಿ ಎಷ್ಟು ಟ್ಯಾಕ್ಸ್ ಇದೆ? 2.5ರಿಂದ 5 ಲಕ್ಷದವರೆಗೆ 5% ಟ್ಯಾಕ್ಸ್ ಇದೆ. 5ರಿಂದ 10 ಲಕ್ಷದವರೆಗೆ 20% ಟ್ಯಾಕ್ಸ್ ಇದೆ. 10 ಲಕ್ಷ ಮೇಲ್ಪಟ್ಟರೆ 30% ಟ್ಯಾಕ್ಸ್ ಇದೆ. ಇದು ಓಲ್ಡ್ ರೆಜೀಮ್. ಓಲ್ಡ್ ರೆಜೀಮ್ ಅಂದರೆ ನಿಮ್ಮ ಸೇವಿಂಗ್ಸು, ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು, ನಿಮ್ಮ ಆರೋಗ್ಯದ ಖರ್ಚುಗಳು, ಹೆಲ್ತ್ ಇನ್ಶೂರೆನ್ಸು ಅಥವಾ ಲೈಫ್ ಇನ್ಶೂರೆನ್ಸ್ಗಳು, ಈ ಎಲ್ಲ ದಾಖಲೆಗಳನ್ನು ಕೊಟ್ಟರೆ, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ಇನ್ಶೂರೆನ್ಸು ಇವೆಲ್ಲವನ್ನೂ ಕೊಟ್ಟರೆ ನೀವು ಟ್ಯಾಕ್ಸ್ ಮಿತಿಯನ್ನು ಕಡಿಮೆ ಮಾಡ್ಕೊಳ್ಬೋದು. ಅದರ ಓಲ್ಡ್ ರೆಜೀಮ್ನ ತೆರಿಗೆ ವಿವರ ಕಳೆದ ಬಜೆಟ್ನಲ್ಲಾದಂಥದ್ದು. ನ್ಯೂ ರೆಜೀಮ್ ಅಂತ ಮಾಡಿದರು ಮೋದಿ ಸರ್ಕಾರ ಬಂದ ಮೇಲೆ. ನ್ಯೂ ರೆಜೀಮ್ನಲ್ಲಿ ಯಾವುದೇ ಸೇವಿಂಗ್ಸು, ಯಾವುದೇ ಇನ್ವೆಸ್ಟ್ಮೆಂಟು ಇಲ್ಲ ಅಂದರೆ ಅವರೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ. ಅದರಲ್ಲಿ 3ರಿಂದ 6 ಲಕ್ಷದವರೆಗೆ 5%, 6ರಿಂದ 9 ಲಕ್ಷದವರೆಗೆ 10%, 9ರಿಂದ 12 ಲಕ್ಷದವರೆಗೆ 15%, 12ರಿಂದ 15 ಲಕ್ಷದವರೆಗೆ 20%, 15 ಲಕ್ಷ ಆದಮೇಲೆ 30%. ಈ ನಿಯಮವನ್ನು ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಈಗ ಈ ಬಜೆಟ್ನಲ್ಲಿ ಏನು ಮಾಡ್ತಾರೆ ಎನ್ನುವ ನಿರೀಕ್ಷೆ ಇದೆ. ಈ ಬಜೆಟ್ನಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಓಲ್ಡ್ ರೆಜೀಮ್ ಮತ್ತು ನ್ಯೂ ರೆಜೀಮ್ ಎರಡೂ ರೀತಿಯ ತೆರಿಗೆ ಪದ್ಧತಿಗಳನ್ನು ಮುಂದುವರಿಸುವಂತಹ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.